ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಇನ್ನೂ ತನಕ ವಿಧಾನಸಭೆಯ ಮೂಡ್ನಿಂದ ಹೊರಗೆ ಬಂದಿಲ್ಲ. ವಿಧಾನಸಭೆ ಎಲೆಕ್ಷನ್ ಅಂತ ತಿಳ್ಕೊಂಡಾರ ಅವರು. ಲೋಕಸಭಾ ಎಲೆಕ್ಷನ್ ಅಂದ್ರೆ ರಾಷ್ಟ್ರೀಯ ವಿಷಯಗಳ ಬಗ್ಗೆ, ರಾಷ್ಟ್ರ ಎದುರಿಸ್ತಿರುವಂಥ ಸಮಸ್ಯೆ ಅವ್ರ ಕಾಲದಲ್ಲಿ ಏನಿತ್ತು, ಇವತ್ತೇನಿದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಅಂತ ಮಾತಾಡಿದರೆ ಇವರು ಅತ್ಯಂತ ಯಾವುದೋ ಒಂದು ರಾಜಕಾರಣದ ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ದೇಶದ ಸುರಕ್ಷತೆಯ ಬಗ್ಗೆ ಇವ್ರ ಕಾಲದಲ್ಲಿ ಎಲ್ಲಿ ಅಂದರೆ ಅಲ್ಲಿ ಬಾಂಬುಗಳ ಸ್ಫೋಟ ಆಗ್ತಾಯಿತ್ತು. ಇತ್ತೀಚೆಗಾದಂಥ ರಾಮೇಶ್ವರಂ ಕೆಫೆ ಅದು ಇವರ ನಿಷ್ಕಾಳಜಿಯಿಂದಾಗಿದ್ದನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಉರಿ ಮತ್ತು ಪುಲ್ವಾಮಾ ನಂತರ ನಾವೇನು ರಿಪ್ಲೈ ಕೊಟ್ಟು ಪಾಕಿಸ್ತಾನಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಟ್ಟು ಇಡೀ ದೇಶದಲ್ಲಿ ಎಲ್ಲಿಯೂ ಆಗಿಲ್ಲ. ಆ ಚರ್ಚೆಯನ್ನು ಮಾಡ್ತಾ ಇಲ್ಲ. ಅದೇ ರೀತಿ ನಾನು ಕಾಂಗ್ರೆಸ್ಗೆ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಿದ್ದರಾಮಯ್ಯನವರಿಗೆ, ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. 75 ವರ್ಷದ ಇತಿಹಾಸದಲ್ಲಿ ಸುಮಾರು 55 ವರ್ಷ, ಕನಿಷ್ಠ 50 ವರ್ಷ ಪೂರ್ತಿ ಪ್ರಮಾಣದ ಬಹುಮತದೊಂದಿಗೆ, 8 ವರ್ಷ ಅಲ್ಪ ಪ್ರಮಾಣದ ಅಂದರೆ ಬಹುಮತ ಇಲ್ಲದ ಸರ್ಕಾರವನ್ನು 5-6 ವರ್ಷ ನಡೆಸಿದಿರಿ. ಲೈಕ್ ನರಸಿಂಹರಾವ್ ಇತ್ಯಾದಿ ಎಲ್ಲ 55-56 ವರ್ಷ ಆಡಳಿತ ನಡೆಸಿದವರು ಇವತ್ತು ಅರ್ಧಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀರಿ. ನಿಮ್ಮ ಸ್ಥಿತಿ ಯಾಕೆ ಹಿಂಗೆ ಬಂತು ಅಂತ ನೀವು ದೇಶಕ್ಕೆ ಎಕ್ಸ್ಪ್ಲೇನ್ ಮಾಡಿರಿ. ನೀವು ಉತ್ತರ ಪ್ರದೇಶದಲ್ಲಿ 84ರಲ್ಲಿ 17 ಸ್ಥಾನ ಸ್ಪರ್ಧೆ ಮಾಡ್ತಾಯಿದ್ದೀರಿ. ಮಹಾರಾಷ್ಟ್ರದಲ್ಲಿ ನಿಮ್ಮ ಸ್ಥಿತಿ ಏನಿದೆ? ಬಿಹಾರದಲ್ಲಿ ನೀವು 5th ಪಾರ್ಟಿ ಈಗ. ಇದಕ್ಕಿಂತ ಸಣ್ಣ ಸಣ್ಣ ಪಾರ್ಟಿ JJS ಇವೆಲ್ಲ ಇದಕ್ಕಿಂತ ಮೇಲೆ ಜಾಸ್ತಿ ಓಟ್ ತೊಗೊಂಡಿದ್ದಾವೆ ಬಿಹಾರದಲ್ಲಿ, ಮತ್ತು ಸೀಟುಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಇದನ್ನು ಚರ್ಚೆ ಮಾಡಿರಿ. ಆಮೇಲಿಂದ 2004ರಿಂದ 2014ರವರೆಗೆ ಏನು ಅನುದಾನ ಮತ್ತು ಗ್ರ್ಯಾಂಟಿನ್ ಏಡ್ ಬಂದಿತ್ತು, ಈಗೇನು ಗ್ರ್ಯಾಂಟಿನ್ ಏಡ್ ಬಂದಿದೆ ಅದನ್ನು ಚರ್ಚೆ ಮಾಡಿರಿ. ಅದು ಬಿಟ್ಟು ಸುಳ್ಳು ಹೇಳಿ, ಪ್ರತಿ ಸರ್ತೆ ಸುಳ್ಳು ಹೇಳಿ ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಷಯಗಳನ್ನು ಮರೆಮಾಚಿ ಪ್ರಾಂತೀಯ ವಿಷಯಗಳನ್ನು, ಭಾಷೆಯ ವಿಷಯವನ್ನು, ನಾನು ಭಾಷೆಯ ವಿಷಯ ತರಬಾರ್ದು ಅಂತ ಹೇಳೋದಿಲ್ಲ, ಆದರೆ ಅದರಿಂದ ಎಮೋಷನಲ್ ಇದು ಮಾಡುವಂಥ, ಉದಾಹರಣೆಗೆ ಸನಾತನ ಧರ್ಮದ ವಿರುದ್ಧ ಮಾತನಾಡೋದು, ಇದು ಈ ಅರ್ಥದಲ್ಲಿ ಭಾಷೆಯ ವಿಷಯ ಹೇಳಿದ್ದು. ಸನಾತನ ಧರ್ಮದ ವಿರುದ್ಧ ಮಾತಾಡೋದು, ಹಿಂದುತ್ವದ ವಿರುದ್ಧ ಮಾತಾಡೋದು, ರಾಮ ಮಂದಿರ ವಿರುದ್ಧ ಮಾತಾಡೋದು, ರಾಮ ಮಂದಿರ ಬೈಕಾಟ್ ಮಾಡೋದು, ಇದ್ಯಾಕೆ ನಿಮಗೆ ದುಸ್ಥಿತಿ ಬಂದಿದೆ? ಇದೆಲ್ಲ ಮಾಡಿನೇ ನಿಮ್ಮ ಪರಿಸ್ಥಿತಿ ಹೀಗಾಗಿದೆ. ಆದ್ದರಿಂದ ಜನ ರಾಷ್ಟ್ರೀಯ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ಅರ್ಥ.